ಹೋರಾಟಕ್ಕೆ ರಾಜೀನಾಮೆ ಕೊಳ್ಳಬೇಕು ಇಲ್ಲಿವರೆಗೂ ಹೋರಾಟ ಹೋರಾಟಕ್ಕೆ ಹೋರಾಟಕ್ಕೆ ಹೋರಾಟ ಎಲ್ಲ ಪ್ರಗತಿಪರ ಸಂಘಟನೆಗಳು ಬಂಧುಗಳೇ, ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 1 ತಿಂಗಳಿಂದ ವಿದ್ಯಾರ್ಥಿಗಳು, ವಿವಿಧ ವಿದ್ಯಾರ್ಥಿ ಸಂಘಟನೆಗಳು, SFI, AISA, ಬೇರೆ ಬೇರೆ ಎಲ್ಲ ಸಂಘಟನೆಗಳು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗಾಗಿ ಆಗ್ರಹಿಸಿ ಹಾಗೂ ನೀಟ್ ಎಕ್ಸಾಮ್ನಲ್ಲಿ ಕ್ವಶನ್ ಪೇಪರ್ ಲೀಕ್ ಆದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರವನ್ನು ಕೊಡಬೇಕಂತ ಹೇಳಿ ಏನು 1 ತಿಂಗಳಿಂದ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಖ್ಯಾತ ಪರಿಸರವಾದಿಗಳು, ವಿಜ್ಞಾನಿಗಳು ಆಗಿರ್ತಕ್ಕಂಥ, ಮಾನವ ಹಕ್ಕುಗಳ ಹೋರಾಟಗಾರರು ಆಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸುವ ಮೂಲಕ ಇವತ್ತು 20ನೇ ದಿನದಲ್ಲಿ ಅವರು ಕಾಲಿರಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಸರ್ಕಾರ ಹೋರಾಟಗಾರರ ಜೊತೆ ಮಾತುಕತೆ ಆಗಲಿ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಾರದೆ ಮೌನವಾಗಿದೆ. ಇಂಥ ಒಂದು ಹೃದಯಹೀನ, ಸಂವೇದನಾಶೀಲ ರಹಿತ ಸರ್ಕಾರದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇದೆ. ನಾಳೆ 20ನೇ ತಾರೀಕು ಬೃಹತ್ ಪ್ರಮಾಣದಲ್ಲಿ ಸಂಸತ್ ಚಲೋ ಕಾರ್ಯಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಮುಖಂಡರು ಹಾಕೊಂಡಿದ್ದಾರೆ. ಯಾರು ಪರೀಕ್ಷೆಯಲ್ಲಿ ವಿಫಲರಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪಾಲಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ದೇಶದ ಹಲವಾರು ಪ್ರಗತಿಪರ ಚಿಂತಕರು, ವಿಜ್ಞಾನಿಗಳು, ಸಿನಿಮಾ ನಟಿಯರು ಎಲ್ಲರೂ ಕೂಡ ಇವತ್ತು ಆ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ನಾವು ಕೂಡ ಬಿಜಾಪುರ ಜಿಲ್ಲೆಯಿಂದ ಆ ಒಂದು ಸೋನಮ್ ವಾಂಗ್ಚುಕ್ ಅವರ ಮತ್ತು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲವಾಗಿ ನಾವು ಇವತ್ತು ಒಂದು ಧರಣಾ ಪ್ರದರ್ಶನವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇದು ಯಾರದೇ ಒಂದು ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಥವಾ ವೈಯಕ್ತಿಕ ಹಿತಕ್ಕಾಗಿ ನಡೀತಿರ್ತಕ್ಕಂಥ ಹೋರಾಟ ಅಲ್ಲ. ಇದು ಪ್ರತಿಯೊಬ್ಬರ ಮಕ್ಕಳ ಭವಿಷ್ಯದ ಬಗ್ಗೆ, ಅದು ಯಾರೇ ಆಗಿರ್ಬೋದು, ಅವರು ಬಲಪಂಥೀಯರಾಗಿರ್ಬೋದು, ಎಡಪಂಥೀಯರಾಗಿರ್ಬೋದು, ಎಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹೋರಾಟ ಇಲ್ಲಿ ನಡೀತಾ ಇದೆ. ನಾವೆಲ್ಲ ಬಿಜಾಪುರ ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳ ವೇದಿಕೆಯ ಸದಸ್ಯರು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಕೂಡಲೇ ಸರ್ಕಾರ ಸೋನಮ್ ವಾಂಗ್ಚುಕ್ ಮತ್ತು ವಿದ್ಯಾರ್ಥಿ ಹೋರಾಟಗಾರರ ಜೊತೆ ಮಾತುಕತೆ ನಡೆಸಬೇಕು. ರಾಷ್ಟ್ರಪತಿಯವರು ಈ ಸರ್ಕಾರಕ್ಕೆ ಒಂದು ಮಧ್ಯ ಪ್ರವೇಶ ಮಾಡಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತಾ
ಇಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ದೇಶದಲ್ಲಿ ಯುವ ಜನತೆಯ ಬದುಕಿಗೆ ಕೊಳ್ಳೆ ಇಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಹಾಗೂ ಪರೀಕ್ಷಾ ಏಜೆನ್ಸಿ ಏನಿದೆಯಲ್ಲ ಅದನ್ನ ಇವತ್ತು ಅವ್ರ ವಿರುದ್ಧ ಖಂಡಿಸಿ ಇವತ್ತು ದೇಶದಾದ್ಯಂತ ನಡೀತಿರ್ತಕ್ಕಂಥ ಈ ಪ್ರತಿಭಟನೆಯನ್ನ ಬೆಂಬಲಿಸಿ ಇವತ್ತು ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳ ಮುಖಂಡರು ಇವತ್ತು ನಾವು ಈ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ. ಸೋನಮ್ ವಾಂಗ್ಚುಕ್ ಅವರು ಇವತ್ತು ದೇಶದ ಯುವ ಜನತೆ ಸಲುವಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ನೈತಿಕ ಬೆಂಬಲವನ್ನ ಸೂಚಿಸುವ ಸಲುವಾಗಿ ಇವತ್ತು ನಾವು ಎಲ್ಲರೂ ಕೂಡ ಈ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ನಲ್ಲಿ ಸೇರಿದ್ದೀವಿ. ಈ ದೇಶದಲ್ಲಿ ಯಾವುದೇ ರೀತಿಯ ಅನ್ಯಾಯ ಆದಾಗ್ಲೂ ಕೂಡ ಪ್ರಗತಿಪರ ಸಂಘಟನೆಗಳು ಧ್ವನಿ ಎತ್ತಿರ್ತಕ್ಕಂಥ ಇತಿಹಾಸ ಇರೋದ್ರಿಂದ ಇವತ್ತು ನಾವು ಕೂಡ ಆ ಇತಿಹಾಸವನ್ನ ಮತ್ತೆ ಮರುಕಳಿಸುವಂತೆ ಮಾಡ್ತಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಸೇರಿದ್ದೀವಿ. ಸರ್, ಕೇಂದ್ರ ಸರ್ಕಾರದ ಈ ನಡೆಯನ್ನು ನೀವು ಎಷ್ಟರ ಮಟ್ಟಿಗೆ ವಿರೋಧಿಸ್ತೀರಿ ಸರ್? ಖಡಾಖಂಡಿತವಾಗಿ ಹೇಳ್ಬೇಕಂದ್ರೆ ಬ್ರಿಟಿಷರದ್ದು ಏನ್ ಸರ್ಕಾರ ಇತ್ತು, ಬ್ರಿಟಿಷ್ ಆಡಳಿತ ಏನಿತ್ತು, ಇವತ್ತು 2012-14 ನಂತರ ಮಾತ್ರ ಅದೇ ಬ್ರಿಟಿಷ್ ಆಡಳಿತ ಬಂದಿರುವಂತದ್ದು ನಾವೆಲ್ಲರೂ ಬಹಳ ಖಡಾಖಂಡಿತವಾಗಿ ಹೇಳ್ಬೇಕಾದಂತ ವಿಷಯ. ಹಂಗಂದ್ರೆ ನರೇಂದ್ರ ಮೋದಿಯವರ ಸರ್ಕಾರವನ್ನು ಬ್ರಿಟಿಷ್ ಸರ್ಕಾರ ಅಂತ ನೀವು ನಿಂದಿಸಿದ್ರಿ? ಹೌದು, ಖಂಡಿತ ಬ್ರಿಟಿಷ್ ಸರ್ಕಾರದಕ್ಕಿಂತಲೂ ಘೋರವಾಗಿರ್ತಕ್ಕಂಥ ಸರ್ಕಾರ ಇದು. ಪ್ರಶ್ನೆ ಮಾಡಿದವ್ರನ್ನ ನೀವು ದೇಶದ್ರೋಹಿ ಅಂತೀರಿ, ಅದ್ರ ಬಗ್ಗೆ ಕೇಳಿದವ್ರನ್ನ ನೀವು ಜೈಲಿಗೆ ಹಾಕ್ತೀರಿ, ನಿಮ್ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಅವ್ರು ಜೈಲಿಗೆ ಹಾಕುವಂತ ಕೆಲಸ ಮಾಡ್ತೀರಿ. ಬ್ರಿಟಿಷರು ಕೂಡ ಅದನ್ನೇ ಮಾಡಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸ್ವಾತಂತ್ರ್ಯವನ್ನ ಕೇಳಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನ ಜೈಲಿಗೆ ಹಾಕುವಂತ ಪ್ರಕ್ರಿಯೆ ಬ್ರಿಟಿಷ್ ಸರ್ಕಾರದಲ್ಲಿತ್ತು. ಇವತ್ತು ಈ ಬಿಜೆಪಿ ಸರ್ಕಾರದಲ್ಲೂ ಕೂಡ ಅದೇ ರೂಲ್ ಇರುವಂತದ್ದು. ಡಿವೈಡ್ ಅಂಡ್ ರೂಲ್ ಅನ್ನುವಂಥದ್ದು ಬ್ರಿಟಿಷರ ಪಾಲಿಸಿ ಏನಿತ್ತಲ್ಲ, ಇವತ್ತಿಗೂ ಕೂಡ ಅದು ಬಿಜೆಪಿ ಸರ್ಕಾರದಲ್ಲಿ ನಡೀತಿರ್ತಕ್ಕಂಥ ವಿಷಯ. ಸರ್, ಇನ್ನೊಂದೇನಪ್ಪ, ನೀವು ಪ್ರಗತಿಪರ ಚಿಂತಕರಾಗಿ ಸರ್, ಈ ಇದೇ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಕೆಲಸ ಮಾಡುವಂತವ್ರು ಅಲ್ಲಿ ಹಣ ತುಡು ಮಾಡಿದಾರ ಅಂತ ಈ ತರ ಒಂದು ಇದು ಇದೆ ಸರ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ರಾಮ ಮಂದಿರ ಆದಂಥದ್ದು ಒಂದು ನಂಬಿಕೆ. ಆ ನಂಬಿಕೆಗೆ ದ್ರೋಹ ಮಾಡಿರ್ತಕ್ಕಂಥ ಈ RSS ಮತ್ತೆ ಬಿಜೆಪಿಯ ಕಾರ್ಯಕರ್ತರನ್ನ ಇಡೀ ದೇಶದ ಜನತೆ ನೋಡ್ಕೊಳ್ಬೇಕಾಗಿರುವಂತದ್ದು. ಇವತ್ತು ರಾಮ ಮಂದಿರಕ್ಕೆ ಪ್ರತಿ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಅದಕ್ಕೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ದೇಣಿಗೆಯನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರ RSS ಕಾರ್ಯಕರ್ತರನ್ನ ಬಹು ಕಠಿಣ ಶಿಕ್ಷೆಗಳಿಗೆ ಒಳಪಡಿಸಬೇಕು. ಈ ದೇಶದ ಜನತೆ ನೀಡಿರ್ತಕ್ಕಂಥ ಅನುದಾನವನ್ನ ಬಹಿರಂಗ ಪಡಿಸಬೇಕು, ಜನತೆ ಮುಂದಿಡ್ಬೇಕಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾರೆ. ಸರ್, ತಮ್ಮ ಹೆಸರು? ಚನ್ನು ಕಟ್ಟಿಮನಿ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ವಿಜಯಪುರ. ಓಕೆ, ಥ್ಯಾಂಕ್ ಯು ಸರ್. ಈ ಒಂದು ಪ್ರಗತಿಪರ ಸಂಘಟನೆಗಳ ಕರೆ ಮೇರೆಗೆ ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತ ಎಲ್ಲಾ ಪ್ರಗತಿಪರ ಮನಸ್ಸುಗಳಿಗೆ ಸ್ವಾಗತ ಕೋರಿ, ಈ ಒಂದು ನೀಟ್ ಹಗರಣದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅವಕಾಶದಿಂದ ವಂಚಿತರಾಗಿದ್ದಾರೆ. ನೀಟ್ ಹಗರಣ, ಈ ಹಗರಣವನ್ನ ಕ್ರಿಯೇಟ್ ಮಾಡಿದವರೇ ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಪ್ರಧಾನ ಏನಿದ್ದಾರಲ್ಲ, ಅವರು ಪಕ್ಕಾ ಒಂದು ಸಂಘಟನೆಯ ಕಾರ್ಯಕರ್ತರು. ಅವರು ಸಂಘಟನೆಯ ಕಾರ್ಯಕರ್ತರ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮಾಡಿ ಆ ಸಂಘಟನೆಯ ಮಕ್ಕಳಿಗೆ ಅಥವಾ ಸಂಘಟನೆ ಓಡಾಡುವಂತ ಕಾರ್ಯಕರ್ತರ ಮಕ್ಕಳಿಗೆ ಆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿದ್ದು ಜಗಜ್ಜಾಹೀರವಾಗಿದೆ. ಸಾಕಷ್ಟು ಅದಕ್ಕೆ ಪುರಾವೆಗಳು ಸಹಿತ ಇದೆ. ಅಲ್ಲದೆ ಪರೀಕ್ಷೆ ನಡೆಯುವ ಹೊತ್ತಿನಲ್ಲಿ ರೈಲುಗಳನ್ನ ಅರ್ಧ ತಾಸುಗಟ್ಟಲೆ ರೈಲುಗಳನ್ನ ನಿಲ್ಲಿಸಿದ್ರು. ಯಾಕಂದ್ರೆ ಬೇರೆ ಬಡ ವಿದ್ಯಾರ್ಥಿಗಳು, ಶೋಷಕರ ಮಕ್ಕಳು ಆ ಪರೀಕ್ಷೆಗೆ ಅಟೆಂಡ್ ಆಗಬಾರದು ಅನ್ನೋ ಉದ್ದೇಶದಿಂದ ತಮ್ಮ ಕೈಯಲ್ಲಿದ್ದ ರೈಲ್ವೆ ಇಲಾಖೆಗಳನ್ನ ಅರ್ಧ ತಾಸು ಲೇಟ್ ಮಾಡಿ ಆ ಪರೀಕ್ಷೆಗೆ ಹೋಗಲಾರದಂತೆ ಮಾಡಿದ್ರು. ಅದೇ ರೀತಿ 1-2 ರೈಲುಗಳನ್ನ ಬಿಡುವಂತ ಒಂದು ಇದ್ದಂತ ಅಷ್ಟು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋದ್ರೆ ಒಂದೇ ರೈಲು ಬಿಟ್ಟು ಸಾಕಷ್ಟು ನೂಕುನುಗ್ರಹವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸುಸ್ತಾಗಿ ಆ ಪರೀಕ್ಷೆಗೆ ಹಾಜರಾಗಬಾರದು ಅಂತ ಹೇಳಿ ಚಂದ ಒಂದು ಷಡ್ಯಂತ್ರವನ್ನು ರೂಪಿಸಿ ನೀಟ್ ಪರೀಕ್ಷೆಗೆ ಹಾಜರಾಗದಂತೆ ನೋಡಿಕೊಂಡಿತ್ತು ಈ ಕೇಂದ್ರ ಸರ್ಕಾರ. ಕೇವಲ ಅವರ ಉದ್ದೇಶ ತಮ್ಮ ಸಂಘಟನೆ, ತಮ್ಮ ಕಾರ್ಯಕರ್ತರು ಯಾರ್ಯಾರು ಅವ್ರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೀಟ್ ಎಕ್ಸಾಮಿನೇಷನ್ ಪ್ರಶ್ನೆ ಪತ್ರಿಕೆಗೆ ಸೋರಿಸಿ ಸಾವಿರಾರು ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಕುತ್ತು ತಂದಿದ್ದಾರೆ. ಇದನ್ನು ಕಂಡು ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ತಮಗೆ ಎಲ್ಲರಿಗೂ ಗೊತ್ತಿದೆ, ಅದೊಂದು ಹೆಚ್ಚು ಕಡಿಮೆ ಒಂದು ವಿದ್ಯಾರ್ಥಿಗಳ ಸಂಘಟನೆ. ಅದು ಆ ವಿದ್ಯಾರ್ಥಿಗಳ ಸಂಘಟನೆಯವರು ಈ ಒಂದು ಹಗರಣವನ್ನ ಬಯಲು ಇದರಲ್ಲಿ ಯಾರು ಪ್ರಧಾನವಾಗಿ ಬೆನಿಫಿಷರಿ ಇದ್ದಾರ, ಯಾರು ಇದನ್ನ ಕ್ರಿಯೇಟ್ ಮಾಡಿದ್ದಾರ ಅಂತವರನ್ನ ಹೊರಗೆ ತರಬೇಕಂತ ಒಂದು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಂಡರು. ಆ ಪ್ರತಿಭಟನೆಗೆ ನಮ್ಮ ದೇಶದ ಪ್ರಸಿದ್ಧ ಹೋರಾಟಗಾರರು, ಮಾನವ ಹಕ್ಕುಗಳ ಹೋರಾಟಗಾರರು,
ಸೋನಂ ವಾಂಗ್ಚುಕ್ ಅವರು ಈಗಾಗಲೇ ಕೆಲವೊಂದು ಬುಡಕಟ್ಟು ಹೋರಾಟಗಾರ ಮತ್ತು ವೈಜ್ಞಾನಿಕ ಪರಿಸರ ಸಲುವಾಗಿ ಹೋರಾಟ ಮಾಡಿ ಜೈಲಿನಲ್ಲಿದ್ರು. ಅವರು ಜೈಲಿನಿಂದ ಜಾಮೀನು ಮೇಲೆ ಬಿಡುಗಡೆಯಾಗಿ ಈ ಒಂದು ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಕಳೆದ 20 ದಿನಗಳಿಂದ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಸಿಜೆಪಿ ಏನಿದವ ಸೌಹಾರ್ದ, ಸತ್ಯಾಗ್ರಹ ಮತ್ತು ಸಂವಾದಗಳ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ಸಾಕಷ್ಟು ಪ್ರಮಾಣದ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಕಿವಿಗೊಡುತ್ತಿಲ್ಲ. ಯಾವುದೇ ಒಂದು ದೇವಸ್ಥಾನದಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 2-3 ಮಂದಿ ಸತ್ರೆ ಏಕ್ದಮ್ ಇಮಿಡಿಯೇಟ್ ಕಣ್ಣೀರು ಸುರಿಸ್ತಾರೆ. 20-30 ವಿದ್ಯಾರ್ಥಿಗಳು ಈ ಹಗರಣದಲ್ಲಿ ತೊಂದರೆಯಾಗಿ ಆತ್ಮಹತ್ಯೆ ಮಾಡಿಕೊಂಡು ಕೂಡ ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಒಂದೇ ಒಂದು ಕಣ್ಣೀರು ಹನಿಸುತ್ತಿಲ್ಲ. ಇಂಥ ಕ್ರೂರವಾದ ಸರ್ಕಾರವನ್ನ ಸೆರೆಪಡಿಸಲು ಇವತ್ತು ದೆಹಲಿಯಲ್ಲಿ 20 ದಿನಗಳಿಂದ ವಾಂಗ್ಚುಕ್ ಅವರು ಸತ್ಯಾಗ್ರಹ ಮಾಡ್ತಾರೆ. ನಿನ್ನೆ ವಾಂಗ್ಚುಕ್ ಅವರು ತಮ್ಮ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ, ನನಗೆ ದೈಹಿಕವಾಗಿ ಯಾವುದೇ ತೊಂದರೆಗಳಿಲ್ಲ, ನಾನು 8.5 kg ಕಡಿಮೆ ತೂಕ ಇಳಿದ್ರು ದೈಹಿಕ ಇಲ್ಲ ಮತ್ತು ಮಾನಸಿಕವಾಗಿ ನಾನು ಇನ್ನಷ್ಟು ಸ್ಟ್ರಾಂಗ್ ಆಗಿದ್ದೇನೆ. ದಯವಿಟ್ಟು ಸರ್ಕಾರ ನನ್ನ ಹೋರಾಟ, ಅವ್ರು ಹೇಳ್ತಾರೆ ನನ್ನ ಹೋರಾಟ ಏನಿದೆ ಅಂದ್ರೆ ನೈತಿಕತೆ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ, ಆ ನೈತಿಕತೆಗೆ ವಿಶ್ವಾಸಾರ್ಹತೆ ಗಳಿಸಿಕೊಡುವಂತದ್ದು ನನ್ನ ಒಂದು ಉದ್ದೇಶವಾಗಿದೆ. ನೈತಿಕತೆಯಲ್ಲಿ ವಿಶ್ವಾಸಾರ್ಹತೆ ಉಳಿಸಿಕೊಡುವುದು ನನ್ನ ಉದ್ದೇಶ ಆಗಿದೆ ಮತ್ತು ಹೋರಾಟಗಾರರಿಗೆ ಮತ್ತು ಆ ಪರೀಕ್ಷೆಯ ಇದರ ಹಗರಣದಿಂದ ಸಾವನ್ನದ ವಿದ್ಯಾರ್ಥಿಗಳಿಗೆ ಅವರು ಪರಿಹಾರ ಕೊಡಿಸಬೇಕು ಮತ್ತು ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕಂತ ಹೇಳಿ ಅವರು ಹೋರಾಟವನ್ನು ಮಾಡ್ಲಕತ್ತಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲಿತವಾಗಿ ಇಡೀ ದೇಶದ ಎಲ್ಲಾ ಕಡೆಗಳಲ್ಲಿ ಪ್ರಗತಿಪರರು, ವಿದ್ಯಾರ್ಥಿಗಳು, ಕಾರ್ಮಿಕರು, ರೈತರು, ಶೋಷಿತರು ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಬಿಜಾಪುರದಲ್ಲಿಯೂ ಕೂಡ ಈ ಬೆಂಬಲಾರ್ಥವಾಗಿ ಇವತ್ತು ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಕಾರ್ಯಕ್ರಮ ಕೇವಲ ಹುಲ್ಲಿನ ಬೆಂಕಿ ಆಗದೆ ಕಲ್ಲಿದ್ದಲ ಬೆಂಕಿಯಾಗಿ ಅದು ಇನ್ನಷ್ಟು ಪಸರಿಸುತ್ತದೆ. ಅದಕ್ಕೆ ಇದು ಒಂದು ವೇದಿಕೆ. ಈ ವೇದಿಕೆ ಮುಖಾಂತರ ಮುಂದೆ ಸರ್ಕಾರ ಅವರೇನು ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡ್ಲೇಬೇಕು. ಒಂದು ವೇಳೆ ಅವರು ರಾಜೀನಾಮೆ ಕೊಡದಿದ್ದರೆ ಈ ಹೋರಾಟ ಇನ್ನಷ್ಟು ತೀವ್ರ ಆಗ್ತದೆ. ನಾಳೆ 20ನೇ ತಾರೀಕು ಇಡೀ ದೇಶಾದ್ಯಂತ ಎಲ್ಲಾ ಯುವಕರು, ಪ್ರಗತಿಪರರು, ರೈತರು ಎಲ್ಲರೂ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಆ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಇಡೀ ಬಿಜಾಪುರ ಜಿಲ್ಲೆಯ ಪ್ರಗತಿಪರರು, ವಿದ್ಯಾರ್ಥಿಗಳು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದ ಒಂದು ಭಾಗವಾಗಿ ಇವತ್ತು ನಾವು ಬಿಜಾಪುರ ಜಿಲ್ಲೆಯ ಎಲ್ಲಾ ಪ್ರಗತಿಪರರು ಕೂಡಿಕೊಂಡು ಈ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಧರಣಿ ಕಾರ್ಯಕ್ರಮಕ್ಕೆ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತವರಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಈ ದೇಶದ ಇತಿಹಾಸವನ್ನು ಅರ್ಥಕ್ಕಂತಹ ಜ್ಞಾನಿ ಮತ್ತು ಸಾಮಾಜಿಕ ಹೋರಾಟಗಾರ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸೋನಂ ವಾಂಗ್ಚುಕ್ ಅವರು ಏನು ಇವತ್ತು ಇಡೀ ದೇಶದ ವಿದ್ಯಾರ್ಥಿಗಳ ಒಂದು ಭವಿಷ್ಯತ್ತಿಗಾಗಿ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ನೀಟ್ ಪರೀಕ್ಷೆ ಮತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಇವತ್ತು ಅವರ ಒಂದು ಏಳಿಗೆಗಾಗಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಇಡೀ ದೇಶದ ವಿದ್ಯಾರ್ಥಿಗಳ ಒಂದು ಅನ್ಯಾಯಕ್ಕೆ ನಾವು ಹೋರಾಡ್ತೇನೆ ಅಂತೇಳಿ ಇವತ್ತೇನು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಒಂದು ಹೋರಾಟವನ್ನು ಬೆಂಬಲಿಸಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಬಿಜೆಪಿ ಸರ್ಕಾರದ ಒಂದು ಹಗರಣ ಮಾಡಲೇ ಒಂದು ಉದ್ದೇಶಕ್ಕಾಗಿ ನಡೆಸ್ತಕ್ಕಂಥ ಒಂದು ಮಾದರಿಯ ಒಂದು ಪತ್ರಿಕೆ ಇವತ್ತು ಬಿಜೆಪಿ ಸರ್ಕಾರದ ಇವತ್ತು ಪತ್ರಿಕೆಯಾಗಿದೆ. ಪ್ರತಿಯೊಂದು ಕೂಡ ಸುಮಾರು 10 ವರ್ಷಗಳಿಂದ ಇವತ್ತು NTA ಅಂತಕ್ಕಂಥ ಒಂದು ಖಾಸಗಿ ಸಂಸ್ಥೆಗೆ ಇವತ್ತು ನೀಡಿ ಇವತ್ತು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಿರ್ತಕ್ಕಂಥದ್ದು ಈ ದೇಶದ ಒಂದು ಮೂಲ ಉದ್ದೇಶ ಆಗಿದೆ. ಇವತ್ತು ಸುಮಾರು 10 ವರ್ಷದಿಂದ ಸುಮಾರು 90 ಪರೀಕ್ಷೆಗಳನ್ನ ಇವತ್ತು ಹಗರಣ ಮಾಡಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಜೀವ ಕಳಿಸಿಕೊಳ್ಳುವಂತ ಒಂದು ವಿಚಾರವಾಗಿ ಇಡೀ ದೇಶದ ತುಂಬಾ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಇವತ್ತು ಧರಣಿಗಳು ನಡೀತಾ ಇದ್ದಾವೆ. ವಾಂಗ್ಚುಕ್ ಅವರು ಸುಮಾರು 19 ದಿವಸದಿಂದ ಅಮರಣಾಂತಿಕ ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ. ಇವತ್ತು 20ನೇ ದಿವಸ ಇವತ್ತು. ಆದ್ರೂ ಇವತ್ತು ಈ ದೇಶದ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ನನ್ನ ದೇಶಕ್ಕೆ ನಾನು ಇವತ್ತು ಸಂವಿಧಾನಾತ್ಮಕವಾಗಿ ಯಾವುದೇ ಒಂದು ಹಾನಿಯಾಗದೆ ನಾನು ಇವತ್ತು ನನ್ನ ಅಧಿಕಾರವನ್ನು ನಡೆಸ್ತೇನೆ ಅಂತಕ್ಕಂಥ ಒಂದು ಪ್ರಮಾಣದೊಂದಿಗೆ ಇವತ್ತು ಅಧಿಕಾರ ಹಿಡಿದಕ್ಕಂತ ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು
ಒಂದು ಜೀವ ಇವತ್ತು ಕಳೆದು ಹೋಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಯಾವುದೇ ಇವತ್ತು ಅಸಹನೆ ನೀಡದೆ ಆ ಒಂದು ಜೀವಿಗೆ ಇವತ್ತು ಸ್ಪಂದಿಸದೆ ಇವತ್ತು ಏನು ತಮ್ಮ ಒಂದು ಉದ್ದಟತನವನ್ನ ಇವತ್ತು ತೋರಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇಡೀ ದೇಶ ಇವತ್ತು ಹೋರಾಡಬೇಕಾಗಿದೆ. ಈ ಒಂದು ಕೇಂದ್ರ ಸರ್ಕಾರದ ಇವತ್ತು ದುರಾಡಳಿತ ಇದೆ, ಸರ್ವಾಧಿಕಾರದ ಒಂದು ಆಡಳಿತ ಇದೆ, ಅದರ ವಿರುದ್ಧವಾಗಿ ಇವತ್ತು ವಿದ್ಯಾರ್ಥಿ ಯುವ ಜನರು ಇವತ್ತು ಹೋರಾಡಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಹೇಳಿದ್ರು, ಇವತ್ತು ಈ ದೇಶವನ್ನ ನಾನು ಸರ್ವಾಧಿಕಾರದತ್ತ ನಾನು ಒಯ್ಯುತ್ತೇನೆ, ನಾ ಕಾನೇದುಂಗ ನಾ ಕಾಯೋಂಗ ಅಂತ ಹೇಳಿದ್ರು. ಇವತ್ತು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲಾ ಪರೀಕ್ಷೆಗಳನ್ನು ತಾವೇ ನುಂಗ್ತಾ ಇದ್ದಾರೆ. ಎಲ್ಲಾ ದೇಶದ ಇವತ್ತು ಹಗರಣಗಳು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಎಲ್ಲವನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಾನು ಸ್ಟ್ಯಾಂಡ್ ಅಪ್ ಇಂಡಿಯಾ ಮಾಡ್ತೀನಿ ಅಂತಕ್ಕಂತ ಒಂದು ಆದೇಶದಿಂದ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದ ನರೇಂದ್ರ ಮೋದಿ ಅವರು ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಬದ್ಮಾಸ್ ಇಂಡಿಯಾ ಆಗಿ ಇವತ್ತು ಮಾರ್ಪಡಿಸಿದ್ದಾರೆ. ನಮಗೆ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಬೇಕಾಗಿಲ್ಲ, ಸ್ಟ್ಯಾಂಡರ್ಡ್ ಇಂಡಿಯಾ ಬೇಕಾಗಿದೆ. ಯುವಕರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಇವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಜನರಿಗೆ ಇವತ್ತು ಸಾಮಾನ್ಯ ಹಕ್ಕುಗಳ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅವರಿಗೆ ಭದ್ರತೆ ನೀಡುವಂತ ಒಂದು ಇಂಡಿಯಾ ಬೇಕಾಗಿದೆ. ಅದಕ್ಕೆ ನಮ್ಮ ಒಂದು ಇವತ್ತು ಉದ್ದೇಶ ಇಷ್ಟೇ. ಇವತ್ತೇ ನೀವೆಲ್ಲರೂ ಕೂಡ ಇವತ್ತು ಸ್ಪಂದಿಸಬೇಕು. ಇವತ್ತು ಧರ್ಮೇಂದ್ರ ಪ್ರಧಾನ್ ಇವತ್ತು ಮಸ್ಟ್ ರಿಸೈನ್ ನೀಡಬೇಕು. ಇವತ್ತು ಪೀಸ್ಫುಲ್ ಆಗಿ ನಾವೆಲ್ಲರೂ ಕೂಡ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಈ ಒಂದು ಸತ್ಯಾಗ್ರಹಕ್ಕೆ ನೀವು ಮಣಿಯದೆ ಹೋದರೆ ಇಡೀ ದೇಶಕ್ಕೆಲ್ಲ, ಇಡೀ ಪ್ರಪಂಚಕ್ಕೆ ಇವತ್ತು ಈ ಭಾರತ ದೇಶದ ಹಗರಣಗಳನ್ನ, ನಿಮ್ಮ ಒಂದು ದುರಾಡಳಿತನ ತಿಳಿಸುವಂತ ನಿಟ್ಟಿನಲ್ಲಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಇವತ್ತು ನಿಂತಿದೆ. ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಸಂಸತ್ ಇವತ್ತೇನ್ ಕಚೇರಿ ಇದೆ ಅದನ್ನ ಮುತ್ತಿಗೆ ಹಾಕಿ ನಾವು ಅಮರ. ಸ್ನೇಹಿತರೆ, ಇವತ್ತ ಬಿಜಾಪುರ ಜಿಲ್ಲೆಯಲ್ಲಿ ವಿವಿಧ ಸಂಘಟನೆಗಳನ್ನು ಸೇರಿಸಿಕೊಂಡು ಒಂದು ಪ್ರಗತಿಪರ ಸಂಘಟನೆಗಳ ವೇದಿಕೆಯಿಂದ ವಿದ್ಯಾರ್ಥಿಗಳು, ಯುವಜನರು, ಮಹಿಳೆಯರು, ದಲಿತರು, ರೈತರು, ಕಾರ್ಮಿಕರು ಹಲವಾರು ಸಂಘಟನೆ ಸೇರಿಸಿಕೊಂಡು ಪ್ರಗತಿಪರ ಸಂಘಟನೆಗಳ ವೇದಿಕೆಯಿಂದ ನಿನ್ನೆಲ್ಲ ಮೊನ್ನೆ 15ನೇ ತಾರೀಕಿಗೆ ಒಂದು ಸಭೆ ಮಾಡಿಕೊಂಡು ಇವತ್ತು ಇಡೀ ದೇಶ ಮಾತನಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಅದ. ಪ್ರತಿಯೊಬ್ಬರು ಮಾತಾಡ್ಬೇಕಾಗಿದೆ. ಈಗ ಇವತ್ತ ದೇಶನ ಆಳ್ವಿಕೆ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಸಂಪೂರ್ಣ ಸಂವೇದನಾಶೀಲತೆಯನ್ನು ಕಳೆದುಕೊಂಡಿದ್ದಾರೆ. ದೇಶದ ರಾಜಧಾನಿ ದೆಹಲಿಯ ಜಂತರ್ ಮಂತರ್ ಎದುರುಗಡೆ ಪರಿಸರ ತಜ್ಞರು, ಶಿಕ್ಷಣ ತಜ್ಞರು, ಮಾನವ ಹಕ್ಕುಗಳ ಹೋರಾಟಗಾರರು, ಸಾಮಾಜಿಕ ಕಳಕಳಿ ಉಳ್ಳಂತ ಓರ್ವ ವ್ಯಕ್ತಿ ಸೋನಂ ವಾಂಗ್ಚುಕ್ ಅವರು ಕಳೆದ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದೇ ಬೇಡಿಕೆ ಇದೆ. ಇವತ್ತು ಇಡೀ ಕೇಂದ್ರ ಸರ್ಕಾರ ತಲ್ಲಣಗೊಂಡದ ಅವ್ರ ಬೇಡಿಕೆಗೆ. ಅದು ಒಂದೇ ಬೇಡಿಕೆ, 24 ಲಕ್ಷ ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಬಿಜೆಪಿ ಸರ್ಕಾರ ಚೆಲ್ಲಾಟ ಆಡ್ತಾ ಇದಾರ. 30 ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 2 ಬಾರಿ ನೀಟ್ ಎಕ್ಸಾಮ್ ಮಾಡಿದ್ರು ಕೂಡ 2 ಬಾರಿ ದೊಡ್ಡ ಸ್ಕ್ಯಾಮ್ ಆಗಿದೆ. ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂತ ಎಕ್ಸಾಮ್ ಏಜೆನ್ಸಿ ಕಳೆದ 10 ವರ್ಷಗಳಲ್ಲಿ 89 ಬಾರಿ ಪರೀಕ್ಷೆ ಲೀಕ್ಔಟ್ ಮಾಡ್ತಕ್ಕಂತ ಸಂಸ್ಥೆ. ಅದನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಕೇಂದ್ರ ಬಿಜೆಪಿ ಸರ್ಕಾರ. ಇದರಲ್ಲಿ ಭಾಗಿಯಾಗ್ತಕ್ಕಂಥವ್ರು ಪುಣೆ, ಮುಂಬೈ, ಗುಜರಾತ್, ಕೋಟಾ, ರಾಜಸ್ಥಾನ್ ಇಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಈ ಪರೀಕ್ಷೆ ಲಾಭ ಪಡ್ತಕ್ಕಂಥವ್ರು ಬಿಜೆಪಿ ಕಾರ್ಯಕರ್ತರು. ಹಗಲ ರಾತ್ರಿ ಪರಿಶ್ರಮ ಪಟ್ಟು ಕಷ್ಟಪಟ್ಟು ಓದ್ತಕ್ಕಂಥವ್ರು ಈ ದೇಶದ ಬಡವರು, ರೈತರು, ಕಾರ್ಮಿಕರ ಮಕ್ಕಳು. ಆದ್ರೆ ಇವತ್ತು MBBS ಸೀಟ್ ಸಿಗ್ತಕ್ಕಂಥದ್ದು ಅವ್ರ ಪಕ್ಷದ ಕಾರ್ಯಕರ್ತರ ಮಕ್ಕಳಿಗೆ, ಅತಿ ಹೆಚ್ಚು ದುಡ್ಡು ಕೊಟ್ಟಂತವ್ರಿಗೆ. ಇದನ್ನ ವಿರೋಧಿಸಿ ಕಳೆದ 1 ತಿಂಗಳಿಂದ ಹೋರಾಟ ನಡೆದಿದೆ, ಚಳವಳಿ ನಡೆದಿದೆ. ಹಲವಾರು ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ದೇಶದ ವಿವಿಧ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದಾರ. ಆದ್ರ ಸಣ್ಣ ಒಂದು ಟಾಯ್ಲೆಟ್ ಇಲ್ಲ ಅಂದ್ರೆ ಟ್ವೀಟ್ ಮಾಡ್ತಕ್ಕಂಥವ್ರು, ಒಂದು ಗ್ಲಾಸ್ ನೀರಿಲ್ಲ ಟ್ವೀಟ್ ಮಾಡ್ತಕ್ಕಂಥವ್ರು, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ದೇಶದ ಓರ್ವ ಮಹಾನ್ ವ್ಯಕ್ತಿ 20 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರ. ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಸಂವೇದನೆ ಕಳೆದುಕೊಂಡಂತ ಸರ್ಕಾರ, ಜನ ವಿರೋಧಿ ಸರ್ಕಾರ. ಇದನ್ನ ವಿರೋಧಿಸಿ ಬಿಜಾಪುರ ಜಿಲ್ಲೆಯ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಇವತ್ತೊಂದು ಕೇವಲ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡೇವಿ. ಸರ್ಕಾರ ಈ ಕೂಡಲೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹಿಂಪಡಿಲಿಲ್ಲ ಅಂದ್ರ ನೀಟ್ ಹಗರಣದಲ್ಲಿ ಭಾಗಿಯಾದಂತರ ಮೇಲೆ
ಕ್ರಮ ತಗೊಳ್ಳಿಲ್ಲ ಅಂದ್ರ ಮುಂಬರುವ ದಿನಗಳಲ್ಲಿ ಬಹಳ ದೀರ್ಘವಾದಂತ ಹೋರಾಟವನ್ನು ರೂಪಿಸಬೇಕಾಗಿದೆ. ಇವತ್ತಿನ ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಬಿಜಾಪುರ ಜಿಲ್ಲೆಯ ಹಲವಾರು ಹೋರಾಟಗಾರರು ನಾಯಕರು ಈ ವೇದಿಕೆ ಮೇಲೆ ಅದಾರ. ನಾನು ಪ್ರಾರಂಭದೊಳಗ ಈ ಪ್ರಗತಿಪರ ಸಂಘಟನೆ ಮುಖಂಡರು ಬಿಜಾಪುರ ಜಿಲ್ಲೆಯ ಹಿರಿಯ ಪತ್ರಕರ್ತರಾದಂತ ಶ್ರೀ ಅನಿಲ್ ವಸ್ಮಾನಿ ಸರ್ ಅವರು ಪ್ರಾರಂಭ ಮಾತಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀವಿ. ನಿಲ್ಲೇಬೇಕು